ಮೃತ್ತಿಕೆಯ ಮಹತ್ವ ಏನು ಗುರುಗಳೇ, ಅದನ್ನ ಹೇಗ್ ಬಳಸಬೇಕು? ನೀವು ಆ ಕ್ಷೇತ್ರದಿಂದ ಏನು ನಿಮಗೆ ಬರುತ್ತೋ ಅದೆಲ್ಲವೂ ಸಹ ಅಮೃತದ ಸಮಾನ. ಕ್ಷೇತ್ರದಿಂದ ಬರುವಂತದ್ದು ಕ್ಷೇತ್ರ ಮಹಿಮೆ, ಆ ಬೃಂದಾವನದಲ್ಲಿರುವಂತಹ ಎನರ್ಜಿ ಆ ರೀತಿ ಇದೆ. ರಾಯರ 355ನೇ ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ರಾಯರು ಕಣ್ತೆರೆದು ಭಕ್ತರನ್ನ ಅನುಗ್ರಹಿಸ್ತಾರೆ, ರಾಯರು ನೋಡ್ತಾರಂತೆ. 1671ರಲ್ಲಿ ಶ್ರಾವಣ ಮಾಸ ಬಹುಳ ದ್ವಿತೀಯದಿಂದಂದು ಅವರು ಬೃಂದಾವನಸ್ಥರಾದರು ಅಂತ ಹೇಳ್ತಾರೆ ಶಾಸ್ತ್ರ. ಪ್ರತಿನಿತ್ಯವೂ ಸಹ ರಾಯರು ಅವರೆಲ್ಲರನ್ನು ಸಹ ವೀಕ್ಷಣೆ ಮಾಡ್ತಾ ಇರ್ತಾರೆ. ಮನೆಯ ಮಂತ್ರಾಲಯ ಅಂತ ಹೇಳ್ತಾರಲ್ಲ ಗುರುಗಳೇ, ಎಲ್ಲಿ ಕುತ್ಕೊಂಡು ರಾಯರನ್ನ ಜಪ ಮಾಡೋದು ಕೂಡ ಅನುಗ್ರಹಿಸ್ತಾರ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು. ಆ ಪ್ರೀತಿಯಿಂದ ದೇವರನ್ನ ನಾವು ಕರೆದ್ರೆ ದೇವರು ಖಂಡಿತವಾಗ್ಲೂ ನಮ್ಮ ಜೊತೆಲಿರ್ತಾರೆ. ಗುರುಗಳೇ, ಇದನ್ನ ಕೇಳಲೇಬೇಕು. ಈ ಮೃತ್ತಿಕೆ ಇದೆಯಲ್ಲ ಗುರುಗಳೇ, ಅದು ಮಂತ್ರಾಲಯದಲ್ಲಿ ಸಿಗುತ್ತೆ ಅಂತ ಹೇಳಿ ಕೇಳ್ಪಟ್ಟಿದೀವಿ. ನನಗೂ ಅದ್ರ ಬಗ್ಗೆ ನಾನು ಕೂಡ ಅಷ್ಟೊಂದು ಜ್ಞಾನಿ ಏನಲ್ಲ ಗುರುಗಳೇ. ರಾಯರನ್ನ ಇವಾಗ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವ್ರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಮೃತ್ತಿಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಗುರುಗಳೇ. ಅದ್ರ ತಾವು ತಿಳ್ಸ್ಕೊಡೋದಾದ್ರೆ ಗುರುಗಳೇ ನಮ್ಮ ವೀಕ್ಷಕರಿಗೆ ಈ ಮೃತ್ತಿಕೆಯ ಮಹತ್ವ ಏನು ಗುರುಗಳೇ, ಅದನ್ನ ಹೇಗ್ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು, ಜೊತೆಲಿ ಮೃತ್ತಿಕೆಯನ್ನ ಯಾಕೆ ಗುರುಗಳೇ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ? ನಾವು ಯಾವುದೇ ಒಂದು ವಿಚಾರವನ್ನು ಆ ಬೃಂದಾವನದ ಹತ್ತಿರದಿಂದ ನೀವು ಒಂದು ವಿಶೇಷ, ಬರೀ ಮೃತ್ತಿಕೆ ಅಂತಲ್ಲ ಅಥವಾ ಮಂತ್ರಾಕ್ಷತೆ ಅಂತಲ್ಲ, ಕಲ್ಸಕ್ರೆ ಅಂತಾನೂ ಅಲ್ಲ, ನೀವು ಆ ಕ್ಷೇತ್ರದಿಂದ ಏನು ನಿಮಗ್ ಬರುತ್ತೋ ಅದೆಲ್ಲವೂ ಸಹ ಅಮೃತದ ಸಮಾನ. ಎಂತ ಮಾತಾಡಿದ್ರು, ಅಮೃತದ ಸಮಾನ. ಅದರಲ್ಲಿ ಯಾವುದು ಭಿನ್ನಾಭಿಪ್ರಾಯನೇ ಇಲ್ಲ. ಅಲ್ಲಿ ಹೋಗಿ ಸೇವೆ ಮಾಡಿ ಅಟ್ಲೀಸ್ಟ್ ಒಂದು ತುತ್ತು ಅನ್ನ ತಿನ್ಕೊಂಡ್ಬಂದ್ರು ಸಹ, ಪ್ರಸಾದ ಸೇವನೆ ಮಾಡ್ಕೊಂಡ್ಬಂದ್ರು ಸಹ ಅದರಲ್ಲಿ ಒಂದು ವಿಶೇಷತೆ ಇರ್ತದೆ. ಆ ಕಾರಣದಿಂದ ಏನು ಬೇಡ, ಯಾರ ಆ ಕ್ಷೇತ್ರಕ್ಕೆ ಹೋಗಿ ಬರ್ತಾರೋ ಅವ್ರು ನೀವು ದರ್ಶನ ಮಾಡ್ಕೊಳ್ಳಿ ಸಾಕು, ಅದು ಸಹ ನಿಮ್ಗೆ ಒಳ್ಳೆ ಒಂದು ಎನರ್ಜಿ ಕೊಡುವಂತದ್ದು. ಆ ಕ್ಷೇತ್ರಕ್ಕೆ ಹೋಗಿ ಬಂದಿರ್ತಾರೆ, ಅವತ್ತೇ ಬೆಳಗ್ಗೆ ಬಂದಿರ್ದಿರ್ತಾರೆ, ಮನೆಯಲ್ಲಿ ಇದ್ದ ತಕ್ಷಣ ತಕ್ಕಂತ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಮಂತ್ರಾಕ್ಷತೆ ಇಸ್ಕೊಳ್ಳೋದು ಅಥವಾ ಅವ್ರ ದರ್ಶನ ಮಾಡ್ಕೊಂಡ್ ಬನ್ನಿ, ನಿಮ್ಗೆ ಖಂಡಿತವಾಗ್ಲೂ ವಿಶೇಷವಾದಂತಹ ಮಿರಾಕಲ್ಗಳು ನಡೆಯುತ್ತೆ. ಇದೆಲ್ಲ ಪ್ರಾಕ್ಟಿಕಲಿ ನೋಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಅದೇ ರೀತಿ ಮೃತ್ತಿಕೆಯನ್ನು ಸಹ ಆ ಕ್ಷೇತ್ರದಿಂದ ಬರುವಂತದ್ದು ಕ್ಷೇತ್ರ ಮಹಿಮೆ, ಆ ಬೃಂದಾವನದಲ್ಲಿರುವಂತಹ ಎನರ್ಜಿ ಆ ರೀತಿ ಇದೆ. ಆ ಕಾರಣದಿಂದನೇ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಎಲ್ಲರೂ ಸಹ ಬಂದಿದೆ, ಒಂದು ರೀತಿಯಾದಂತಹ ಪಾರಂಪರೆ. ಸರಿ ಗುರು. ಇನ್ನು ಗುರುಗಳೇ, ರಾಯರ 355ನೇ ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಜ್ಞಾನಿಗಳ ಹತ್ರ, ಗುರುಗಳ ಹತ್ರ ಕೇಳ್ಪಟ್ಟಿರೋದೇನಂದ್ರೆ, ಇಂತಹ ಸಂದರ್ಭದಲ್ಲಿ ರಾಯರು ಅವತ್ತು ಈ ಏನು ಉತ್ತರಾರಾಧನೆ ಆಗಿರ್ಬೋದು, ಮಧ್ಯಾರಾಧನೆ ಆಗಿರ್ಬೋದು ಅಥವಾ ಪೂರ್ವಾರಾಧನೆ, ಈ 3 ದಿನಗಳ ಕಾಲ ರಾಯರು ಕಣ್ತೆರೆದು ಭಕ್ತರನ್ನ ಅನುಗ್ರಹಿಸ್ತಾರೆ, ರಾಯರು ನೋಡ್ತಾರಂತೆ. ಅಲ್ಲೇ ಬೃಂದಾವನದ ಒಳಗಡೆ ಕುತ್ಕೊಂಡಿರುವಂತ ರಾಯರು ಕಣ್ತೆರೆದು ಭಕ್ತರನ್ನ ನೋಡ್ತಾರಂತೆ, ಅವರ ಇಷ್ಟಾರ್ಥಗಳನ್ನ, ಕೋರಿಕೆಗಳನ್ನ, ಬೇಡಿಕೆಗಳನ್ನ ಈಡೇರಿಸ್ತಾರಂತೆ. ನಿಜಾನ ಗುರುಗಳೇ? ಒಂದು ವಿಶೇಷ ಅಂದ್ರೆ 1671ರಲ್ಲಿ ಶ್ರಾವಣ ಮಾಸ ಬಹುಳ ದ್ವಿತೀಯದಿಂದಂದು ಅವರು ಬೃಂದಾವನಸ್ಥರಾದರು ಅಂತ ಹೇಳ್ತಾರೆ ಶಾಸ್ತ್ರ. ಅಂದ್ರೆ ತಿಳಿದಿರುವಂತವ್ರು, ನಾವ್ಯಾರು ನೋಡಿಲ್ಲ, ಆದ್ರೆ ಅವರು ಆ ಸಂದರ್ಭದಲ್ಲಿ ಬೃಂದಾವನಸ್ಥರಾದರು ಅಂತ. ಆದ್ರೆ ಪ್ರತಿನಿತ್ಯವೂ ಸಹ ರಾಯರು ಅವರೆಲ್ಲರನ್ನು ಸಹ ವೀಕ್ಷಣೆ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ, ಈ 3 ದಿನ ಅಂತ ಏನಲ್ಲ, ಅಂದ್ರೆ ಏನೋ ಒಂದು ವಿಶೇಷವಾಗಿರುವಂತ ದಿನ ಅಂದಾಗ ಆ ಒಂದು ಅವರು ಯಾವ ಬೃಂದಾವನಸ್ಥರಾದರೋ ಆ ದಿನ ವಿಶೇಷವಾಗಿ, ಅಂದ್ರೆ ಎಲ್ಲೋ ಒಂದು ರೀತಿಯಾದಂತಹ ಎಲ್ರೂ ದಿನನಿತ್ಯ ಒಂದು ಹಬ್ಬ ಆಚರಣೆಗಳು ಮಾಡ್ಕೊಳಕ್ ಆಗಲ್ಲ. ಆದ್ರೆ ವಿಶೇಷವಾದಂತಹ ದಿನ ಅಂದಿದ ತಕ್ಷಣ ನಾವು ದೀಪಾವಳಿ ಆಗಿರ್ಬೋದು, ಗಣೇಶನ ಹಬ್ಬ ಆಗಿರ್ಬೋದು, ಈ ರೀತಿಯಾದಂತಹ ಹಬ್ಬಗಳು ಮಾಡ್ತೀವೋ ಅದೇ ರೀತಿ ಹಬ್ಬದ ದಿನದಂದು ರಾಯರನ್ನ ನಾವು ಖಂಡಿತವಾಗ್ಲೂ ಅಲ್ಲಿ ಕಾಣಬಹುದು. ರಾಯರು ಸಹ ನಮ್ಮನ್ನ ನೋಡ್ತಾ ಇರ್ತಾರೆ. ಆದ್ರೆ ಅದೇ ದಿನ ಅಂತಲ್ಲ, ಯಾವ ದಿನ ಬೇಕಾದ್ರೂ ನೀವು ರಾಯರನ್ನ ದರ್ಶನ ಮಾಡ್ಕೊಳ್ಳಿ. ಮನಸ್ಸ ಪೂರಕವಾಗಿ ನಾವು ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ರೆ ರಾಯರ ನಮ್ಮನ್ನ ನೋಡ್ತಾ ಇರ್ತಾರೆ. ಖಂಡಿತವಾಗ್ಲು ರಾಯರ ಒಂದು ಮಹತ್ವ. ಓಕೆ ಗುರುಗಳೇ, ಇನ್ನು ರಾಯರ 355ನೇ ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಅವ್ರಿಗೆ ಆರ್ಥಿಕ ಸಮಸ್ಯೆನೋ ಅಥವಾ ಆರೋಗ್ಯ ಸಮಸ್ಯೆನೋ ಅಥವಾ ವಯಸ್ಸಿನ ಸಮಸ್ಯೆನೋ, ಈ ರೀತಿ ಸಮಸ್ಯೆಗಳಿದ್ದಂತವ್ರು ರಾಯರು ಅಲ್ಲಿ ಮಂತ್ರಾಲಯಕ್ಕೆ ಹೋದ್ರೇನೆ ಅನುಗ್ರಹಿಸ್ಬೇಕಾ, ಅಥವಾ ಮನೆಯ ಮಂತ್ರಾಲಯ ಅಂತ ಹೇಳ್ತಾರಲ್ಲ ಗುರುಗಳೇ, ಎಲ್ಲಿ ಕುತ್ಕೊಂಡು ರಾಯರನ್ನ ಜಪ ಮಾಡೋದು ಕೂಡ ಅನುಗ್ರಹಿಸ್ತಾರ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಎಲ್ಲವೂ ಸಹ ನಮ್ಮಲ್ಲೊಂದು ವಿಶೇಷವಾದಂತಹ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. ನೀವ್ ಎಲ್ಲೇ ಕೂತ್ಕೊಳ್ಳಿ, ದೇವರಿಗೆ ಬೇಕಾಗಿರೋದು 2 ವಿಚಾರ: ಭಕ್ತಿ, ಪ್ರೀತಿ. ಭಕ್ತಿಗಿಂತ ಹೆಚ್ಚು ಪ್ರೀತಿ. ಆ ಪ್ರೀತಿಯಿಂದ ದೇವರನ್ನ ನಾವು ಕರೆದ್ರೆ
ದೇವರು ಖಂಡಿತವಾಗ್ಲೂ ನಮ್ಮ ಜೊತೆಲಿರ್ತಾರೆ. ಎಲ್ಲಾ ಸಂದರ್ಭದಲ್ಲೂ ನಾವು ಎಲ್ಲಾ ದೇವಾಲಯಗಳಿಗಾಗುವುದು ಅದು ರಾಯರ ದರ್ಶನಕ್ಕೆ ಮಾಡ್ಲಿಕ್ಕಾಗಲ್ಲ. ನೀವು ಹೇಳ್ದಂಗೆ ಯಾರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಥವಾ ಮಾನಸಿಕವಾಗಿ, ದೈಹಿಕವಾಗಿ ಏನೋ ಒಂದು ರೀತಿಯಾದಂತಹ ಆರ್ಥಿಕವಾಗಿ ಸಮಸ್ಯೆಗಳಾಗಿರ್ಬೋದು, ಬೇರೆ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಸಮಸ್ಯೆ ಆಗಿರ್ಬೋದು. ಆದ್ರೆ ನೀವು ಕೂತಲ್ಲೇ ಆ 3 ದಿನ ರಾಯರ ಸ್ಮರಣೆ, ಅಂದ್ರೆ ನೀವೇನ್ ಬೆಳಗ್ಗೆನ್ ಸಂಜೆ ತನಕ ಕೂಡ್ಬೇಕು ಅಂತ ಏನಿಲ್ಲ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ರಾಯರೇ ನೀವು ನಮ್ಮ ಜೊತೆಯಲ್ಲಿದ್ದೀರಿ, ನನ್ನ ಕೆಲಸ ಕಾರ್ಯಗಳಿಗೆ ನೀವು ಸಪೋರ್ಟ್ ಮಾಡಿ, ಆ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗಿ, ನಮ್ಮ ಕಷ್ಟ ಕಾರ್ಯಗಳನ್ನ ದೂರ ಮಾಡಿ, ಸದಾ ನಮ್ಮ ಜೊತೆಯಲ್ಲಿರಿ ಅಂತ ಹೇಳಿದ್ರೆ ಸಾಕು, ರಾಯರು ಖಂಡಿತವಾಗ್ಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಆ ರಾಯರನ್ನ ಕೇಳ್ಕೊಳ್ಳುವಂಥದ್ದು ಅಷ್ಟು ವಿಚಾರವಿರ್ತಾರೆ.